ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಚಾಕ್ಲೇಟ್ ತಿನ್ನೋಕೋಕೆ, ಆದರೆ ಮನೆ ಕಟ್ಟೋಕ್ಕಾಗತ್ತಾ? ಯಾಕಾಗಲ್ಲ? ಕ್ರಿಸ್ಮಸ್ ಹಬ್ಬಕ್ಕಾಗಿ ಒಂದು ಬೊಂಬಾಟ್ ಚಾಕ್ಲೇಟ್ ಹೌಸ್ ರೆಡಿಯಾಗಿದೆ. ಬನ್ನಿ ಅಲ್ಲೊಂದು ರೌಂಡ್ ಹಾಕೊಂಡು ಬರೋಣ. ಹಲೋ ವೀಕ್ಷಕರೇ, ನಾನೀಗ ನಿಮ್ಮನ್ನೆಲ್ಲ ಒಂದು ಸುಂದರವಾದ ಮನೆ ಕರ್ಕೊಂಡು ಹೋಗ್ತೀನಿ. ಅದು ಬಿದಿರಿನ ಮನೆಯಲ್ಲ, ಹೆಂಚಿನ ಮನೆಯಲ್ಲ, ಕಲ್ಲಿನ ಮನೆಯಲ್ಲ, ಬದಲಾಗಿ ನಿಮ್ಮೆಲ್ಲರ ಬಾಯಲ್ಲಿ ನೀರಿರಿಸುವಂಥ ಚಾಕ್ಲೇಟ್ ಮನೆ. ನಾನು ಬರೀ ಬಾಯಲ್ಲಿ ಹೇಳಲ್ಲ, ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಕೆಜಿ ಚಾಕೊಲೇಟ್ನಿಂದ ಮಾಡಿರೋ ಕ್ರಿಸ್ಮಸ್ ಮರ, ಚಾಕೊಲೇಟ್ನಿಂದ ಸುಂದರವಾಗಿ ಕೆತ್ತಿರುವ ಮತ್ಸ್ಯ ಕನ್ಯೆ, ಅಣ್ಣ ಬಣ್ಣ ಬೈಕ್, ಜೀಪು, ಒಂದಕ್ಕಿಂತ ಒಂದು ಭಿನ್ನ ಹಾಗೂ ಆಕರ್ಷಕ. ಇದು ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆಯುತ್ತಿರುವ ಚಾಕೊಲೇಟ್ ಮನೆಯ ಶೋನಲ್ಲಿ ಕಂಡುಬಂದಂತಹ ದೃಶ್ಯಗಳು. ಅಂದ್ಹಾಗೆ ಇವೆಲ್ಲ ರೆಡಿ ಆಗಿರೋದು ಕ್ರಿಸ್ಮಸ್ಗಾಗಿ. ನಾವು ಆಚೆ ಒಂದು ಡಿಸ್ಪ್ಲೇಗೋಸ್ಕರ ಒಂದು ದೊಡ್ಡ ಜಿಂಜರ್ ಹೌಸ್ ಮಾಡ್ತೀವಿ. ಅದರಲ್ಲಿ ಮಕ್ಕಳು ಬಂದು ಒಳಗಡೆ ಅವರು ಆಟ ಆಡ್ಬೋದು. ಚಿಕ್ಕ ಚಿಕ್ಕ ಚಾಕ್ಲೇಟ್ಸ್, ಕ್ಯಾಂಡೀಸ್ ಇಡ್ತೀವಿ, ಅದು ತಿನ್ಬೋದು. ಬೇರೆ ಬಿಸ್ಕೆಟ್ ಇದೆ, ಇದೆಲ್ಲ ಬಿಸ್ಕೆಟಿಂದ ಮಾಡಿರೋದು, ಅದನ್ನು ಮುರಿದಾಕಿ ತಿನ್ಬೋದು. ಅದಕ್ಕೆ ನಾವು ಇದು ತುಂಬ ಪ್ರೀತಿಯಿಂದ ಮಾಡೋದು. ಇದು ಯಾರು ಗೆಸ್ಟ್ ಬಂದರೆ ಯಾರು ಬರಲಿ ಅವ್ರು ತಿನ್ಬೋದು ಅಂತ ಮಾಡ್ತಾ ಇರೋದು. ಆಮೇಲೆ ಇದು ಇಷ್ಟು ದೊಡ್ಡ ಮನೆ ಮಾಡೋಕ್ಕೆ ನಮಗೆ 1 ತಿಂಗಳು ಆಯಿತು. ಶೆಫ್ಗಳ ಈ ಕೈ ಚಳಕಕ್ಕೆ ಗ್ರಾಹಕರು ಫುಲ್ ಖುಷ್ ಆಗಿದ್ದಾರೆ. ಇದು ಆ್ಯಕ್ಚುಲಿ ನಾವು ಹೊರಗಡೆಯಿಂದ ನೋಡುವಾಗ ಜಸ್ಟ್ ಹಟ್ ಅಂತ ಅಂದ್ಕೊಂಡಿದ್ವಿ, ಬಟ್ ಒಳಗಡೆ ಬಂದರೆ ಇಲ್ಲಿ ಎಂಟೈರ್ ಪೇಸ್ಟ್ರೀಸ್, ಕೇಕ್ಸೇ ಇದೆ, ತುಂಬ ಕಲರ್ಫುಲ್ಲಾಗಿ ಮತ್ತು ಡಿಫ್ರೆಂಟ್ ಶೇಪ್ಸ್. ಆಮೇಲೆ ಇಲ್ಲಿ ಬೈಕ್ ಇದೆ, ಕ್ರಿಸ್ಮಸ್ ಟ್ರೀ ಇದೆ, ತುಂಬ ಚೆನ್ನಾಗಿದೆ. ಸತತ 1 ತಿಂಗಳ ಪರಿಶ್ರಮದಿಂದ ಈ ಚಾಕೊಲೇಟ್ ಮನೆ ಮೂಡಿ ಬಂದಿದೆ. ಜನವರಿ 5ನೇ ತಾರೀಕಿನವರೆಗೂ ಈ ಶೋ ಇದ್ದು, ಚಾಕೊಲೇಟ್ ಪ್ರಿಯ ಗ್ರಾಹಕರಿಗೆ ಇದು ಹಬ್ಬವೇ ಸರಿ. ನೋಡಿದ್ರಾ? ಶಾಕ್ ಆಗಿಬಿಟ್ರಾ? ಶಾಕ್ ಆಗಲೇಬೇಕು. ಯಾಕಂತ ಹೇಳಿದ್ರೆ ಇಲ್ಲಿರುವಂಥ ಪ್ರತಿ ಐಟಮ್ಸ್ ಕೂಡ ಸೂಪರ್ಬ್. ಆ ಚಾಕ್ಲೇಟ್ ಮನೆ, ಆ ಚಾಕ್ಲೇಟ್ ಗೊಂಬೆ, ಅಬ್ಬಬ್ಬಾ, ಅದು ಬೇರೆಗ ಕ್ರಿಸ್ಮಸ್ ಟೈಮ್. ಈ ಟೈಮಲ್ಲಿ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ರಿಲೇಟಿವ್ಸ್ಗೆ ಗಿಫ್ಟ್ ಕೊಡಬೇಕಂತಿದ್ರೆ ಇಂತಹ ಗಿಫ್ಟ್ ಕೊಟ್ಟರೆ ನಿಜವಾಗ್ಲೂ ಖುಷಿ ಪಡ್ತಾರೆ. ಏನಂತೀರಾ? ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಶ್ರೇಯಸ್ ಶೆಟ್ಟಿ, ಸುವರ್ಣ ನ್ಯೂಸ್. ಸಹಕಾರ ನಗರದ ಮೋಟೋ ಸ್ಪೋರ್ಟ್ಸ್ ಪಾರ್ಕ್ನಲ್ಲಿ ಇವತ್ತು ಸೂಪರ್ ಕ್ರಾಸ್ ಬೈಕ್ ರೇಸ್ ನಡೀತು. 25ಕ್ಕೂ ಹೆಚ್ಚು ಸವಾರರು ಬೊಂಬಾಟ್ ಆಗಿ ಬೈಕ್ ಸ್ಟಂಟ್ ಪ್ರದರ್ಶನ ಕೂಡ ಮಾಡಿದ್ರು. ರೇಸ್ ಕಮಾಲ್ ಹಾಗೂ ಬೈಕ್ ಸ್ಟಂಟ್ ಜಲಕ್ ಹೇಗಿತ್ತು ಅಂತ ಬನ್ನಿ ನೋಡೋಣ. ಈಗಾಗಲೇ ಕೆಲವರು ಅಕ್ಕಪಕ್ಕ ಎಲ್ಲರೆಲ್ಲ ನ್ಯಾಷನಲ್ ಚಾಂಪಿಯನ್ಸ್ ಇದ್ದಾರೆ, ನಮ್ಮವರೇ, ಕರ್ನಾಟಕದವರು. ಸೊ ಇದರಲ್ಲಿ ನಮ್ಮ ಹುಡುಗರು ಚೆನ್ನಾಗಿ ಮಾಡಲಿ. ಬಟ್ ಓನ್ಲಿ ಥಿಂಗ್ ದೇ ಹ್ಯಾವ್ ಟು ಟೇಕ್ ಎಕ್ಸ್ಟ್ರಾ ಕಾಷನ್. ಯಾರಿಗೂ ಏನು ತೊಂದರೆ ಆಗದಂತೆ, ಫಿಸಿಕಲ್ ಇಂಜುರಿ ಆಗದಂಗೆ ನೋಡ್ಕೋಬೇಕು. ಇವ್ರಿಗೆ ಒಳ್ಳೆಯದಾಗಲಿ, ಒಂದು ಅವಕಾಶ ಮಾಡಿಕೊಟ್ರೆ ಇಷ್ಟು ಜನಕ್ಕೆ ನೋಡ್ಕೊಳ್ಳಿಕ್ಕೆ ಅದು ತುಂಬ ಸಂತೋಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜನ ಏನು ಮಾಡ್ತಾರೆ ಅಂದರೆ ರೋಡ್ನಲ್ಲಿ ರೇಸಿಂಗ್ ಮಾಡೋದು ಅದನ್ನು ಮಾಡ್ತಾರೆ. ಸಪ್ರೇಟ್ ಟ್ರ್ಯಾಕ್ಸ್ ಇಲ್ಲ, ಒಂಥರ ಫಾಲೋಯಿಂಗ್ ಇಲ್ಲ, ಕರೆಕ್ಟಾಗಿ ಪ್ಲ್ಯಾನು ಇಲ್ಲ. ಸೊ ಅದಕ್ಕೆ ನಾವು ಇಂಟರ್ನ್ಯಾಷನಲ್ ಸ್ಟೈಲ್ ತೊಗೊಂಬರಬೇಕು ಅಂತ ನಾವು ಮಾಡಿದ್ದೀವಿ. ನಾನು MBA ಓದುವಾಗ ಲಂಡನ್ದಲ್ಲಿ ನೋಡಿಬಿಟ್ಟು ಆ ಥರ ನಮ್ಮ ಇಂಡಿಯಾಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ನಮ್ಮ ವಿಜಯ್ ಅವರು, ವಿಶ್ವನಾಥರೆಲ್ಲ ಸೇರಿಬಿಟ್ಟು ನಾವು ಈ ಥರ ಇವೆಂಟ್ ಮಾಡ್ತಾಯಿದ್ವಿ.
ಇದು ಇವತ್ತಿನ ಬೆಂಗಳೂರು ಫಸ್ಟ್. ನೆಕ್ಸ್ಟ್ ಇದೀಗ ಮಧ್ಯನಾರಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.